ಕೊಟ್ಟಂತಹ ಶ್ರೀ ವಿನಾಯಕ್ ಇನಾಮದಾರ್ ಅವರು 2 ನಿಮಿಷ ಮಾತಾಡಬೇಕು ಅಂತ ಕೇಳ್ತೀನಿ. ರಾಮೋ ರಾಜಮಣಿ ಸದಾ ವಿಜಯತೆ ರಾಮಂ ರಮೇಶಂ ಭಜೆ ರಾಮೇಣಾಭಿಹತ ನಿಶಾಚರ್ಚನೆ ರಾಮಾಯ ತಸ್ಮೈ ನಮಃ. ರಾಮನ್ನಾಸ್ತಿ ಪರಾಯಣಂ ಪರತಃ ರಾಮಸ್ಯ ದಾಸೋಸ್ಮ್ಯಹಂ ರಾಮೇ ಚಿತ್ತಲಯ ಸದಾ ಭವತು ಮೇ ಓ ರಾಮ ಮಾಬುದ್ಧ. ಇವತ್ತಿನ ಈ ಒಂದು ಇಲ್ಲಿ ವಾತಾವರಣ ನೋಡಿದ್ರೆ ನನಗೆ ತುಂಬ ಖುಷಿ ಅಂತ ಅನಿಸ್ತದೆ. ಯಾಕಂದ್ರೆ ರಾಮ ಪಥ ಕಲ್ಪನೆಗಿಂತ ಜಾಸ್ತಿಯಾಗಿ ಸಂಘಟಕರು ಒಂದು ಹೆಜ್ಜೆ ಮುಂದೆ ಹೋಗ್ಯಾರ. ಏನಂದ್ರೆ ಆ ರಾಮಪಥಕ್ಕೆ ಒಂದು ಸಂಗೀತ ಮತ್ತು ವ್ಯಾಖ್ಯಾನ ಎರಡನ್ನೂ ಸೇರಿಸಿ ಇನ್ನೂ ಅದನ್ನು ಒಳ್ಳೆಯ ಕಲ್ಪನೆ ಕೊಟ್ಟಾರ. ಅದಕ್ಕೆ ಫಸ್ಟ್ ಸಂಘಟಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಆಮೇಲೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ನಮ್ಮ ಅತಿಥಿಗಳಿಗೆ, ಪಾಟೀಲ್ ಸರ್ಗೆ ಮತ್ತು ಮುನ್ಸಿಪಾಲ್ಟಿ ಇವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ. ಆಮೇಲೆ ನೀವೆಲ್ಲ ಬಂದಿದ್ದಕ್ಕೂ ತುಂಬ ಖುಷಿ ಅಂತ ಅನಿಸ್ತದೆ. ಅದನ್ನು ಹೇಳಿ ಮುಂದೆ ರಾಮಪಥದ ಕಲ್ಪನೆ ಬಗ್ಗೆ 1-2 ಮಾತು ನಾನು ಅಗದಿ ಟೈಮ್ ಕಡಿಮೆ ಇರುವಾಗ ಮುಗಿಸ್ತೀನಿ. ಇವತ್ತಿನ ನಾವು ಭಾರತದ ಒಂದು ಸಂಸ್ಕೃತಿ ನೋಡಿದ್ರೆ ಯಾವಾಗಿದ್ರೂ ಆಧ್ಯಾತ್ಮ ಪ್ರಧಾನ ಸಂಸ್ಕೃತಿ ಅದು ಭಾರತದ್ದು. ಎಷ್ಟೇ ಕಾವ್ಯಗಳು ಬಂದು, ಋಷಿಗಳು ಬಂದರು, ಮುನಿಗಳು ಬಂದರು, ಮಹಾಕಾವ್ಯಗಳು ಅದು ಎಲ್ಲದರದ್ದು ಸಾರಾಂಶ ನೋಡಿದ್ರೆ ಎಲ್ಲಾನು ಆಧ್ಯಾತ್ಮದ ಹೇಳ್ತಾರೆ. ನಮ್ಮ ಮತಗಳು ಬೇರೆ ಇರ್ಬೋದು, ಪಂಥಗಳು ಬೇರೆ ಇರ್ಬೋದು, ಪಥಗಳು ಬೇರೆ ಇರ್ಬೋದು, ಬಟ್ ಎಲ್ಲಾನು ಬರುವಂದ್ರೆ ಆಧ್ಯಾತ್ಮ ಮತ್ತು ನಮ್ಮ ಒಂದು ಮನುಷ್ಯನ ಸಾಕ್ಷಾತ್ಕಾರ ಎದುರೋಗದ ಅಂತ ಹೇಳಿ ಅದನ್ನು ನೋಡೋದ ನಮ್ಮೆಲ್ಲರದ್ದು ಗುರಿ. ಅದು ಬೇರೆ ಪಾಶ್ಚಿಮಾತ್ಯ ಸಂಸ್ಕೃತಿಗಳಿಂದ ಸ್ವಲ್ಪ ಭಿನ್ನನದ. ಅವ್ರದ್ದು ಹೆಂಗದ ಅಂತಂದ್ರೆ ಸ್ವಲ್ಪ ಬಹಿರ್ಮುಖ, ನಮ್ಮದು ಅಂತರ್ಮುಖ ಸಂಸ್ಕೃತಿ. ಈ ಒಂದು ಇದ್ರೊಳಗ ನೋಡಿದ್ರೆ 2 ಮೇರು ಕೃತಿಗಳು, ಒಂದು ರಾಮಾಯಣ, ಒಂದು ಮಹಾಭಾರತ. ಅದ್ರೊಳಗ ರಾಮಾಯಣ ಏನಂತಂದ್ರೆ ಅದಕ್ಕೆ ನೈತಿಕತೆಯ ಶಿಖರ ಅಂತಂತಾರೆ. ಯಾಕಂದ್ರೆ ರಾಮಾಯಣದ ಪ್ರತಿಯೊಂದು ಪ್ರಸಂಗಗಳು ನೀತಿ ಮತ್ತು ಧರ್ಮದ ಬಿಟ್ಟು ಇಲ್ಲೇ ಇಲ್ಲ. ಅವು ರಾಮನ ಪ್ರತಿಯೊಂದು ಹೆಜ್ಜೆನೂ ಧರ್ಮ ಮತ್ತು ನೀತಿನ. ಈಗ ಹೇಳಿದರು ಏನಂತಂದ್ರೆ ರಾಮನ ಕೆಲವೊಂದಿಷ್ಟು ಪ್ರಸಂಗಗಳನ್ನು ಹೇಳಿದರು. ಬಟ್ ನಾನು ನೋಡಿದ್ದೇನಂತಂದ್ರೆ ರಾಮನ ಪ್ರತಿಯೊಂದು ಹೆಜ್ಜೆನೂ ಕಷ್ಟಕರನ, ಯಾವತ್ತೂ ಸುಖ ಅಂತ ಇಲ್ಲೇ ಇಲ್ಲ ರಾಮನ ಒಂದು ಜೀವನದ ನೋಡಿದ್ರಂದ್ರೆ. ಈ ನಮ್ಮ ಒಂದು ಸಮಸ್ಯೆಗಳು ನಮ್ಮ ಇದನ್ನು ನೋಡಿದ್ರೆ ಏನೇನೋ ಅಲ್ಲ ರಾಮನ ಸಮಸ್ಯೆ ಮುಂದೆ. ಆದರೆ ಏನೋ ಅವನು ದೇವತಾ ಪುರುಷ, ಒಂದು ಅವತಾರ, ಮನುಷ್ಯ ಅವತಾರದವ ಬಂದು ರಾವಣನ ಸಂಹಾರ ಮಾಡಲಿಕ್ಕೆ ಬಂದಿದ್ದ. ಆದ್ರೆ ಅದ್ರ ಜೋಡಿ ಏನು ಮಾಡಿದ ಅಂತಂದ್ರೆ ರಾವಣನ ಸಂಹಾರ ಮಾಡೋದು ದೇವ ಅಂತಂದ್ರೆ ಈಸಿ ಇರ್ತಿತ್ತು. ಆದ್ರೆ ಮನುಷ್ಯರು ಹೆಂಗೆ ಇರಬೇಕಂತ ಒಂದು ದಾರಿ ತೋರಿಸ್ಕೊಟ್ಟ ನಾವು. ಅಂದ್ರೆ ಒಂದು ಆದರ್ಶನ ಹೆಂಗೆ ಇಟ್ಕೊಂಡು ನಡಿಬೇಕು, ಯಾವುದೇ ಕಾರಣಕ್ಕೂ ನಾವು ಧರ್ಮವನ್ನು ಯಾವ ರೀತಿ ಬಿಡಬಾರ್ದು ಅನ್ನೋದನ್ನು ನಮಗೆ ತೋರಿಸ್ಕೊಟ್ಟ. ಅದಕ್ಕೆ ನಮಗೆ ಇವತ್ತಿಗೂ ರಾಮಾಯಣ ಮಹಾಭಾರತ ಅಂದ್ರೆ ಅವನ್ನ ನೋಡಿದ್ರೆ ಎಷ್ಟೋ ಖುಷಿ ಸಿಗ್ತದೆ. ಅದ್ರ ಜೊತೆ ಈಗ ರಾಮನ ಭಜನೆ ಇರ್ಬೋದು, ರಾಮನ ದೇವಸ್ಥಾನಕ್ಕೆ ಹೋದಾಗ ಸಿಗೋ ಖುಷಿ, ಅದಕ್ಕೇನು ಪರಿಮಿತಿನೇ ಇಲ್ಲ ಅದಕ್ಕೆ. ಸೊ ಅವಾಗ ನಂಗೆ ಏನು ಅನ್ನಿಸ್ತು ಅಂತಂದ್ರೆ ಈಗ ರಾಮ ಜಪ ಇರ್ಬೋದು, ರಾಮಾಯಣ ನೋಡೋದಿರ್ಬೋದು, ಭಜನೆ ಇರ್ಬೋದು, ನೋಡಿದಾಗ ಏನೋ ಒಂದು ಖುಷಿ ಸಿಗ್ತದೆ. ಅದು ಯಾವಾಗಿದ್ರೂ ನಮಗೆ ಸಿಗಬೇಕಂದ್ರೆ ಏನು ಮಾಡಬೇಕು? ಹಾಡು ಇರ್ಬೋದು, ಏನು ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ರಾಮ ನಮಗೆ ಏನು ಸಂದೇಶ ಕೊಟ್ಟನೋ ಅದನ್ನು ನಮ್ಮ ಜೀವನದಾಗ ನಾವು ಅಳವಡಿಸ್ಲಿಕ್ಕೆ ಟ್ರೈ ಮಾಡಬೇಕು, ಪ್ರಯತ್ನ ಮಾಡಬೇಕು. ಅಲ್ಲ, ಭಾಳ ಡಿಫಿಕಲ್ಟ್ ಅದು ಮಾಡೋದು. ಆದರೂ ಒಂದು ಸಣ್ಣ ಪ್ರಯತ್ನ ಮಾಡ್ಕೋತಾನೆ ಇರಬೇಕು. ಅದಕ್ಕೆ ನಾವು ಅದನ್ನು ನಂದು ಏನಂತಂದ್ರೆ ನಾವು ಒಂದು ಹೆಜ್ಜೆ ಅಂತ ಅನ್ಬೋದು. ರಾಮಪಥ ದಿನಕ್ಕೊಂದು ಹೆಜ್ಜೆ. ಈ ಒಂದು ಪರಿಕಲ್ಪನೆ ಮೂಲಕ ಒಂದಿನೂ ಬರೀಲಿಕ್ಕೆ ಟ್ರೈ ಮಾಡಿದೆ ನಾನು. ಅದ್ರ ಎಷ್ಟೋ ತಪ್ಪೂ ಇರ್ಬೋದು, ಏನೇ ತಪ್ಪಿದ್ರು ಅದನ್ನು ನನಗೆ ಹೇಳ್ರಿ, ನಾನು ಅದನ್ನು ಸರಿಪಡಿಸ್ಕೋತೀನಿ. ನನ್ನ ಒಂದು ಇದಕ್ಕೆ ನಾನು ಬರ್ದೀನಿ. ಆದ್ರೆ ಅದರಿಂದ ಏನಂತಂದ್ರೆ 2 ನನಗೆ ಸತ್ಯಕ್ಕೆ ನನಗೆ ಅನುಭವ ಬಂತು. ಏನಂತಂದ್ರೆ ಒಂದು ನಮ್ಮ ವೈಯಕ್ತಿಕ ವಿಚಾರಗಳು, ಈಗ ನಮಗೆ ಎಷ್ಟೋ ಸಮಸ್ಯೆ ಇರ್ಬೋದು, ಏನೋ ಇರ್ಬೋದು, ಅದನ್ನು ಆ ರೀತಿ ನಾವು ಸ್ಟಾರ್ಟ್ ಮಾಡಿಂದ ನಾವು ಪ್ರಪಂಚವನ್ನು ನೋಡೋ ದೃಷ್ಟಿನೇ ಬೇರೆ ಆಗ್ತದೆ, ನಮ್ಮ ಸಮಸ್ಯೆಗಳನ್ನು ನೋಡೋ ದೃಷ್ಟಿನೇ ಬೇರೆ ಆಗ್ತದೆ. ಅದು ಒಂದು. ಇನ್ನೊಂದು ಏನಂದ್ರೆ ಸಾಮಾಜಿಕ ದೃಷ್ಟಿಯಿಂದ ನೋಡಿದ್ರೆ ರಾಮರಾಜ್ಯ, ಈಗೆಲ್ಲರೂ ಮಾತಾಡ್ತೀವಿ ನಾವು ರಾಮರಾಜ್ಯ ಹಂಗೆ, ರಾಮರಾಜ್ಯ ಹಿಂಗೆ ಅಂತೇಳಿ. ಆದ್ರೆ ಅಲ್ಲಿ ಒಂದು ಏನಂತಂದ್ರೆ ರಾಮರಾಜ್ಯದಾಗ ರಾಮ ಅಷ್ಟೇ ಇದು ನಡೆಯಂಗಿಲ್ಲ. ಅದು ಎಲ್ಲ ಪ್ರಜೆಗಳು ರಾಮಪದದೊಳಗೆ ಇರಬೇಕು ಅಂದಾಗ ರಾಮರಾಜ್ಯಕ್ಕೆ ಒಂದು ಪಾಸಿಬಲ್ ಅದ ಪ್ರಕಾರ ನಮ್ಮ ಈ ಸರ್ಕಾರ ಇರ್ಬೋದು, ಸರ್ಕಾರಕ್ಕೆ ಏನೂ ಮಾಡ್ಲಿಕ್ಕೆ ಆಗಿಲ್ಲ. ಈ ನಮ್ಮ ನಾಯಕರು ಎಷ್ಟೇ ಒಳ್ಳೆಯವರಿದ್ರು ಪ್ರಜೆಗಳು ಹಂಗೆ ಇರಬೇಕು. ಅದಕ್ಕೆ
ನಂದು ಒಂದು ಆಶೆ ಏನಂತಂದ್ರೆ ಈ ರಾಮಪಥ ಎಲ್ಲರಿಗೂ ಒಂದು ದಾರಿದೀಪ ಆಗಲಿ. ಎಲ್ಲರೂ ರಾಮಪಥದೊಳಗೆ ಇರೋಣ. ರಾಮನ ಹೇಳಿದಂಗೆ ರಾವಣನ ಸಂಹಾರ ಮಾಡಿದಂಗೆ ಹೇಳಿದ ಏನಂತಂದ್ರೆ ಈ ಒಂದು ಸೈನ್ಯದೊಳಗೆ ಇನ್ ಕೇಸ್ ಒಬ್ಬರು ಇದ್ದಿದ್ದಿಲ್ಲ ಅಂದ್ರೂ ಇದು ಪಾಸಿಬಲ್ ಇರ್ತಿದ್ದಿಲ್ಲ. ಅಂದರೆ ಅಳಿದ ಸಹಿತ ಒಂದು ತನ್ನ ಸೇವೆ ಕೊಡ್ತು. ಅದರಿಂದ ನಾವು ಏನು ತಿಳ್ಕೊಬೋದು ಅಂದರೆ ಎಲ್ಲರೂ ರಾಮಪಥದಾಗ ಇದ್ರು. ಸೊ ರಾಮಪಥ ಅನ್ನೋದು ನನ್ನ ಕಲ್ಪನೆ ಅನ್ನೋಕ್ಕಿಂತ ಆಲ್ರೆಡಿ ಎಲ್ಲರಿಗೂ ಅದ್ರದ್ದು ಒಂದು ಇತ್ತು. ಒಂದಿನೋ ಅದಕ್ಕೆ ಬರೀಲಿಕ್ಕೆ ಟ್ರೈ ಮಾಡಿದೆ. ಅದಕ್ಕೆ ನಮ್ಮ ರವಿ ಅಣ್ಣ ಅವರು ಭಾಳ ಪ್ರೋತ್ಸಾಹ ಕೊಟ್ಟರು. ಪ್ರತಿಯೊಂದು ಇದಕ್ಕೂ ಅವರು ಭಾಳ ಪ್ರೋತ್ಸಾಹ ಕೊಟ್ಟರು. ಅವ್ರಿಗೂ ನನ್ನ ವಿಶೇಷ ಧನ್ಯವಾದ ಹೇಳ್ತೀನಿ ನಾನು. ಸೊ ಹೀಗೆ ನನ್ನ ಒಂದು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ನನಗೊಂದು ಈ ಒಂದು ಕಾಲಾವಕಾಶ ಕೊಟ್ಟಿದ್ದಕ್ಕೆ ಸಂಘಟಕರಿಗೆ ಧನ್ಯವಾದ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ರಾಮಪಥ ಪರಿಕಲ್ಪನೆಯನ್ನು ಬಹಳ ವಿಶಿಷ್ಟವಾಗಿ